ಈ ಎಕ್ಸಾಮ್ ಬಂದಾಗ ಡಿಸೆಂಬರ್ ಆದಮೇಲೆ ಫೆಬ್ರವರಿ ಆದಮೇಲೆ ಈ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಮುಗಿದ ಮೇಲೆ ಸರಸ್ವತಿನ ಒಲಿಸ್ಕೊಳ್ಳೋದೇ ಕಷ್ಟ ಆಗೋಗುತ್ತೆ. ಯಾಕೆ ಅಂದರೆ ನಾನೆಲ್ಲ SSLC PUC ಮಕ್ಕಳಿಗೆ ಒಂದು ಹೇಳ್ತೀನಿ, ಹಿಸ್ಟರಿ ರಿಮೆಂಬರ್ಸ್ ಓನ್ಲಿ ಹೂ ಫಿನಿಶ್ ಫಸ್ಟ್ ಅಂತ. ಇಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಲ್ಲ, ಯಾರು ಮುಗಿಸಿದ್ರು ಅಂತಾನೆ ಮ್ಯಾಟ್ರ್ ಆಗುತ್ತೆ. ಈಗ SSLC ಪ್ರಿಪ್ರೇಷನ್ ಎಲ್ಲರೂ ಜೂನಿಂದ ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಇವಾಗ ಫಿನಿಶ್ ಮಾಡಬೇಕು. ಮೇಡಮ್, ಬಾಕ್ಸಿಂಗಲ್ಲಿ ಫಸ್ಟ್ ಹಾಫಲ್ಲಿ ಯಾವನ್ ಬೇಕಾದರೂ ಹೊಡಿತಾನೆ, ಸೆಕೆಂಡ್ ಹಾಫಲ್ಲಿ ಹೊಡೆದವನ್ನ ವಿನ್ನರ್ ಅಂತೀವಿ. ಈ 1 ಮಂತ್ ನನ್ನ ಅನುಭವದಿಂದ ಹೇಳ್ತೀನಿ, ಆ್ಯಸ್ ಅ ಟೀಚರ್, ಇವತ್ತಿಂದ ಸಿನ್ಸಿಯರ್ ಆಗಿ ದಿನಕ್ಕೆ 10 ರಿಂದ 12 ತಾಸು SSLC ಮಕ್ಕಳು ಓದಿದ್ರೆ 625 ಬರುತ್ತೆ. ನಿಮ್ಮ ಚಾನಲಲ್ಲಿ ಆ ಮಗು ಸ್ಟೇಟ್ ಟಾಪರ್ ಆಗಿ ಆಚೆ ಬರುತ್ತೆ. ಇಟ್ಸ್ ಮೈ ಕಾನ್ಫಿಡೆನ್ಸ್. ಬಟ್ ಇವತ್ತಿಂದ ಆದರೂ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಏನು ಅಂದರೆ, ಅಕ್ಟೋಬರ್ ನವಂಬರಲ್ಲಿ ಓದೋಣ ಅಂತ ಡಿಸೈಡ್ ಮಾಡ್ತಾರೆ, ಸಿಲೆಬಸ್ ಆಗೋದ್ಮೇಲೆ ಓದೋಣ ಅಂತ ಡಿಸೈಡ್ ಮಾಡ್ತಾರೆ, ಅದು ಡಿಸೆಂಬರ್ಗೆ ಆಗೋಯ್ತು. ಅದಾದ್ಮೇಲೆ ನ್ಯೂ ಇಯರಿಂದ ಓದೋಣ ಅಂತ ರಿಸಲ್ಯೂಷನ್ ಮಾಡಿದ್ರು, ಅದು ಆಗೋಯ್ತು. ಈಗ ಮತ್ತೆ ಸ್ಟೂಡೆಂಟ್ಸ್ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಆದ್ಮೇಲೆ ರಜಾ ಕೊಡ್ತಾರೆ, ಮನೇಲಿ ಕುತ್ಕೊಂಡು ಡೇ ಅಂಡ್ ನೈಟ್ ಓದೋಣ ಅಂತ, ಅದೂ ಆಗೋಯ್ತು. ಇವತ್ತು ಪ್ರದೀಪ್ ಸರ್ ಪ್ರೋಗ್ರಾಮ್ ನೋಡಿದ್ಮೇಲೆ ಆದರೂ ಓದೋಣ ಅಂತ ಡಿಸೈಡ್ ಮಾಡ್ತಾರೆ. ನನಗೆ ನಂಬಿಕೆ ಇದೆ ಇವತ್ತಿಂದ ಓದುತ್ತಿರ್ತಾರೆ. ಯಾಕೆಂದರೆ ಕರ್ನಾಟಕದ ಸ್ಟೂಡೆಂಟ್ಸು ನಾವು ಚರಿತ್ರೆ ಬರೆಯೋ ಸಾಲಲ್ಲಿ ನಿಂತಿಲ್ಲ, ಚರಿತ್ರೆ ಸೃಷ್ಟಿ ಮಾಡೋ ಸಾಲಲ್ಲಿ ನಿಲ್ತಾ ಇದ್ದೀವಿ. ಇದು ಕರ್ನಾಟಕದ ತಾಕತ್ತು, ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ ಸ್ಟೂಡೆಂಟ್ಸ್ನ ತಾಕತ್ತು.